ಆಪರೇಷನ್ ಸಿಂಧೂರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಪ್ರಮುಖವಾಗಿ ಎಲ್ಲಿ ದಾಳಿಯಾಗಿದೆ, ಯಾವ ರೀತಿ ದಾಳಿಯಾಗಿದೆ, ಇದೆಲ್ಲದರ ಸ್ಪಷ್ಟತೆ ಈಗ ಸಿಗ್ತಾ ಹೋಗ್ತಾ ಇದೆ. ಈ ಮಧ್ಯೆ ರಾಜಕೀಯವಾಗಿ, ರಾಜಕೀಯವಾಗಿ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಗಡಿಯಲ್ಲಿ ಗುಂಡಿನ ಚಕಮಕಿ ಹೆಚ್ಚಳ ಆಗ್ತಾ ಇದೆ ಅಥವಾ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇರೋದ್ರಿಂದ ಗಡಿಯ ಭಾಗದಲ್ಲಿರುವಂಥ ಭಾರತೀಯರನ್ನ ಸ್ಥಳಾಂತರಿಸೋದಕ್ಕೆ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಗಡಿಯಲ್ಲಿ ಗುಂಡಿನ ಚಕಮಕಿ ಹೆಚ್ಚಳವಾಗುವಂತ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಗಡಿಯಲ್ಲಿರುವಂಥ ಭಾರತೀಯರನ್ನ ಅಲ್ಲಿಂದ ಸ್ಥಳಾಂತರಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಯಾಕಂತಂದ್ರೆ ಪಾಕಿಸ್ತಾನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಒಂದು ಮಾಹಿತಿ ಪ್ರಕಾರ 6-7 ಮಂದಿಯನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥ ಡೀಟೇಲ್ ಇದೆ. ಅಂದ್ರೆ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಸೊ ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಮತ್ತು ಆಫ್ಟರ್ ಎಫೆಕ್ಟ್, ಈ ಆಪರೇಷನ್ ಸಿಂಧೂರ್ನ ಆಫ್ಟರ್ ಎಫೆಕ್ಟ್ ಪಾಕಿಸ್ತಾನದ ಕಡೆಯಿಂದ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಗಡಿಯ ಸುತ್ತಮುತ್ತ ಇರುವಂಥ ಭಾರತೀಯರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ. ಯಾಕಂತಂದ್ರೆ ಪಾಕಿಸ್ತಾನ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ, ಸಂಭವನೀಯ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಯಾವುದೇ ದೇಶಕ್ಕಾದರೂ ಕೂಡ ಅಲ್ಲಿನ ನಾಗರಿಕರಿಂದ ಒತ್ತಡ ಇರುತ್ತೆ. ಭಾರತ ನಮ್ಮ ಮೇಲೆ ದಾಳಿ ಮಾಡ್ತು, ನೀವೇನು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಪಾಕಿಸ್ತಾನದ ನಾಗರಿಕರಿಂದ ಈಗಾಗಲೇ ಬರ್ತಾ ಇದೆ. ತೋರಿಕೆಗಾದರೂ ಏನಾದರೂ ಮಾಡ್ಬೇಕು ತಾನೆ, ಅಂಥ ತೋರಿಕೆಯ ದಾಳಿಯನ್ನಾದರೂ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಪಾಕಿಸ್ತಾನ ಸಾಮರ್ಥ್ಯದ ದಾಳಿಯನ್ನು ಮಾಡುವಂಥ ಶಕ್ತಿ ಅದಕ್ಕಿಲ್ಲ, ತೋರಿಕೆಯ ದಾಳಿಯನ್ನಾದರೂ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದ್ರೆ ಹಿಂದೆ ಏರ್ ಸ್ಟ್ರೈಕ್ ಆದಾಗಲೂ ಕೂಡ ಪಾಕಿಸ್ತಾನ ಒಮ್ಮೆ ದಾಳಿ ಮಾಡಿತ್ತು, ಭಾರತದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಮಾಡಿತ್ತು. F-16 ಅನ್ನು ಬಳಸಿ, F-16 ಯುದ್ಧ ವಿಮಾನವನ್ನು ಬಳಸಿ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡಿತು ಈ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್. ಅವರು MiG-29 ಯುದ್ಧ ವಿಮಾನದ ಮುಖಾಂತರ F-16 ಅನ್ನು ಎದುರಿಸಿದ್ರು, F-16 ಅನ್ನು ಹೊಡೆದುರುಳಿಸಿದ್ರು. ಆವತ್ತು ಅಂತ ದಾಳಿಯ ಸಾಧ್ಯತೆಗಳು ಈ ಬಾರಿಯೂ ಕೂಡ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಬಹುಶಃ ಕಾಶ್ಮೀರದಲ್ಲಿ ಒಂದು ಸ್ವಲ್ಪ ಉದ್ವಿಗ್ನ ಸ್ಥಿತಿ ಇದೆ ಅಂತ ಅನ್ಸುತ್ತೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಿಫ್ಟ್ ಮಾಡಲೇಬೇಕಾದ ಅನಿವಾರ್ಯತೆ. ಖಂಡಿತವಾಗ್ಲೂ ರಕ್ಷತೆ. ಯಾಕಂದ್ರೆ ಭಾರತ ಮಧ್ಯರಾತ್ರಿ ಮಾಡಿರ್ತಕ್ಕಂತಹ ಏರ್ ಸ್ಟ್ರೈಕ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಏನಂದ್ರೆ ಹಾನಿಯಾಗಿರುವಂತದ್ದು. ಆ ಕಾರಣಕ್ಕಾಗಿ ಈಗಾಗಲೇ ಗಡಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಫೈರಿಂಗ್ ಅನ್ನ ಆರಂಭ ಮಾಡಲಾಗಿದೆ. ಅದರಲ್ಲೂ ಭಾರತ ಮತ್ತೆ ಪಾಕಿಸ್ತಾನದ ಗಡಿಯುದ್ದಕ್ಕೂ ಸಹಿತ ಈಗಾಗಲೇ ಫೈರಿಂಗ್ ಆರಂಭ ಆಗಿರುವಂತದ್ದು. ಅದು ಪ್ರಮುಖವಾಗಿ ಊರಿ ಆಗಿರ್ಬೋದು ಅಥವಾ ಏನಂದ್ರೆ LOC ಬಾರ್ಡರ್ ನಲ್ಲಿ ಇರುವಂತಹ ಪ್ರದೇಶಗಳಲ್ಲಿ ಇರುವಂತಹ ಏನಂದ್ರೆ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಆದೇಶವನ್ನ ಈಗಾಗಲೇ ಕೇಂದ್ರದ ಗೃಹ ಇಲಾಖೆ ಕೊಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಗೃಹ ಇಲಾಖೆ ಏನಂದ್ರೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಜಮ್ಮು ಕಾಶ್ಮೀರ ಸರ್ಕಾರ ಜೊತೆಗೆ ಮಾತನಾಡಿದೆ, ಲೆಫ್ಟಿನೆಂಟ್ ಗವರ್ನರ್ ಜೊತೆಗೆ ಮಾತನಾಡಿದ್ದಾರೆ. ಸ್ವತಃ ಗೃಹ ಸಚಿವ ಅಮಿತ್ ಶಾ ಸಹಿತ ಏನಂದ್ರೆ ಜಮ್ಮು ಕಾಶ್ಮೀರದ CM ಅಬ್ದುಲ್ಲಾ ಜೊತೆಗೆ ಏನಂದ್ರೆ ಮಾತನಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಪಾಕಿಸ್ತಾನ ಯಾವುದೇ ಹಂತದಲ್ಲೂ ಸಹಿತ ಏನಂದ್ರೆ ಪ್ರತಿ ದಾಳಿಗೆ ಏನಂದ್ರೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಬಹುದು ಅಥವಾ ಸುಮ್ಮನೆ ನಾಗರಿಕರ ಮೇಲೂ ಸಹಿತ ದಾಳಿಯನ್ನ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಆ ಕಾರಣಕ್ಕಾಗಿ ಯಾಕಂದ್ರೆ ನೀವು ಯಾವಾಗ 22ನೇ ತಾರೀಕು ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ದಾಳಿಯ ನಂತರ ಸಿಂಧು ನದಿಯ ಒಪ್ಪಂದ ಸಂಪೂರ್ಣ ರದ್ದು ಮಾಡಿಕೊಂಡಂತಹ ಕಾರಣಕ್ಕಾಗಿ ಏನಂದ್ರೆ ಕಂಟಿನ್ಯೂಸ್ ಆಗಿ ಏನಂದ್ರೆ ಸಿ ಫೈರಿಂಗ್ ಏನಂದ್ರೆ ಮಾಡ್ತಾನೆ ಇತ್ತು. ಆದ್ರೆ ಈಗ ಮತ್ತು ಅದರ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿಯನ್ನ ಮಾಡುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಸುಮ್ಮನೆ ಗುಂಡನ್ನ ಹಾರಿಸುವಂತಹ ಕಾರಣಕ್ಕಾಗಿ ಗಡಿ ಭಾಗದಲ್ಲಿ ಇರುವಂತಹ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತದ್ದು ಅಂದ್ರೆ ಸೇಫ್ ಪ್ಲೇಸಿಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮಾಡಬೇಕು ಅಂತ ಆದೇಶವನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಬೆಳಗ್ಗೆನೂ ಸಹಿತ ನೋಡ್ತಾ ಇದ್ವಿ, ಬೆಳಗ್ಗೆ ಸುಮಾರು ಪ್ರದೇಶಗಳಲ್ಲಿ ಏನಂದ್ರೆ ಗುಂಡಿನ ದಾಳಿ ಆಗ್ತಾ ಇತ್ತು. ಅದು ಜನಸಾಮಾನ್ಯರ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ಭಾರತವೂ ಸಹಿತ ಅದಕ್ಕೆ ಪ್ರತ್ಯುತ್ತರವಂತಹ ಏನಂದ್ರೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಇನ್ನೂವರೆಗೂ ಸಹಿತ ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಆ ಒಂದು ದಾಳಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಪಾಕಿಸ್ತಾನದ ಮೇಲೆ ಈಗ ಆ ಪಾಕಿಸ್ತಾನದ ಸಾರ್ವಜನಿಕರೇ ಏನಂದ್ರೆ ಒತ್ತಡ ಹೇರುವಂತಹ ಕೆಲಸವನ್ನ ಮಾಡ್ತಾರೆ ಸಾಮಾನ್ಯವಾಗಿ. ಅದು ಯಾಕಂದ್ರೆ ಭಾರತ ದಾಳಿ ಮಾಡಿ ವಾಪಸ್ ಸೇಫ್ ಆಗಿ ಏನಂದ್ರೆ ಕೂತ್ಕೊಂಡ್ರು ಸಹಿತ ಪಾಕಿಸ್ತಾನ ಏನು ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಈಗಾಗಲೇ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಕಾರಣಕ್ಕಾಗಿ ಈಗ ಈ ರೀತಿಯಾದಂತಹ ಗುಂಡಿನ ದಾಳಿಯನ್ನ ಮಾಡುವಂತಹ ಸಾಧ್ಯತೆಗಳಿರುವಂತಹ ಕಾರಣಕ್ಕಾಗಿ ಈಗ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಭಾರತಕ್ಕೆ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ಅಲ್ಲಿಗೆ ಭಾರತ ಇದೆಲ್ಲದಕ್ಕೂ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೊನ್ನೆಯಿಂದಲೂ ಕೂಡ ಈ ಸಿದ್ಧತೆಗೆ ಆಗ್ತಾ ಇದೆ. ಅಂದರೆ ದಾಳಿ ಮಾಡಿದ ನಂತರ ಪ್ರತಿ ದಾಳಿ ಆಗೇ ಆಗತ್ತೆ ಅನ್ನೋದು ಭಾರತಕ್ಕೆ ಕನ್ಫರ್ಮ್ ಆಗಿ ಗೊತ್ತಿದೆ. ಮತ್ತು ಪಾಕಿಸ್ತಾನ ಮಾಡಬಹುದಾದಂಥ ಸಂಭವನೀಯ ದಾಳಿಯನ್ನು ತಡೆಯೋದಕ್ಕೆ ಭಾರತ ಶಕ್ತವಾಗಿದೆ, ಸಮರ್ಥವಾಗಿದೆ. ಒಂದು ವೇಳೆ ಪಾಕಿಸ್ತಾನ ತನ್ನ ಬತ್ತಳಿಕೆಯಲ್ಲಿರುವಂಥ ಮಿಸೈಲ್ಗಳನ್ನೇನಾದರೂ ಬಳಸಿದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಮು ಸ್ಟ್ರಾಂಗ್ ಇದೆ. ಆಕಾಶದಲ್ಲೇ ಆ ಮಿಸೈಲ್ಗಳನ್ನು ಹೊಡೆದುರುಳಿಸಬಹುದಾದಂಥ ಸಾಮರ್ಥ್ಯ ಇರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮದು. ಅದು ಪೃಥ್ವಿ ಇರಬಹುದು ಅಥವಾ ಬೇರೆ ಬೇರೆ
ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದರೆ S-400 ನಾವು ರಷ್ಯಾದಿಂದ ಖರೀದಿ ಮಾಡಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಆ ಕಾರಣಕ್ಕಾಗಿ ಭಾರತ ಎಲ್ಲದಕ್ಕೂ ಸಿದ್ಧತೆಯನ್ನು ಮಾಡಿಕೊಂಡಿದೆ, ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಒಂದು ಕಡೆ ಮಾಕ್ ಡ್ರಿಲ್ ಅಂತ ಮಾಡುವಂಥ ಪ್ರಯತ್ನ, ನಿನ್ನೆ ಎಲ್ಲ ಇಡೀ ದಿನ ಎಂಗೇಜ್ ಆಗಿದ್ದು ಮಾಕ್ ಡ್ರಿಲ್ನ ಕಡೆಗೆ. ಪಾಕಿಸ್ತಾನವೂ ಕೂಡ ಮಾಕ್ ಡ್ರಿಲ್ ಅನ್ನು ನೋಡ್ತಾ ಇತ್ತು. ಭಾರತ ಮಾಕ್ ಡ್ರಿಲ್ ಮಾಡ್ತಾ ಇದೆ, ನಾಳೆ ದಿನ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧ ಏನಾದರೂ ಘೋಷಣೆ ಆಗುತ್ತೇನೋ. ಪಾಕಿಸ್ತಾನದ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿದ್ದು ಮಾಕ್ ಡ್ರಿಲ್ನ ಕಡೆಗೆ. ಆದರೆ ಮಾಕ್ ಡ್ರಿಲ್ ಇಲ್ಲಿ ಆಗ್ತಾ ಇತ್ತು, ಸೈರನ್ ಇಲ್ಲಿ ಕೇಳ್ತಾ ಇತ್ತು. ಕಾಶ್ಮೀರದಲ್ಲೋ ಮುಂಬೈನಲ್ಲೋ ಸೈರನ್ ಬಂದರೆ ಏನು ಮಾಡಬೇಕು ನಾಗರಿಕರು ಅಂತ. ಆದರೆ ಬಾಂಬ್ ಬಿದ್ದಿದ್ದು ಪಾಕಿಸ್ತಾನದ ಮೇಲೆ, ಅಟ್ಯಾಕ್ ಆಗಿದ್ದು ಪಾಕಿಸ್ತಾನದ ಮೇಲೆ. ಇಲ್ಲಿ ಮಾಕ್ ಡ್ರಿಲ್ ಆಗ್ತಾ ಇದ್ರೆ ನಮ್ಮ ಸೈನಿಕರು ಪಾಕಿಸ್ತಾನದಲ್ಲಿ ದೀಪಾವಳಿ ಆಚರಿಸಿದರು. ಆ ದೀಪಾವಳಿಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಪಾಕಿಸ್ತಾನ ಹೊತ್ತಿ ಉರಿತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸೊ ಅಲ್ಲಿಗೆ ಭಾರತದ ಯುದ್ಧ ತಂತ್ರ ಏನಿದೆ ಅದು ಯಾವ ರೀತಿಯದ್ದು ಅನ್ನುವಂಥ ಒಂದು ಅಂದಾಜು ಸಿಗ್ತಾ ಇದೆ. ಮತ್ತೊಂದು ಕಡೆ ನಿಮಗೆ ನಮ್ಮ ಪಶ್ಚಿಮ ಕರಾವಳಿಯನ್ನು ಅಲರ್ಟ್ ಸ್ಥಿತಿಯಲ್ಲಿ ಇಡಲಾಗಿದೆ. ಅಲ್ಲಿ ಇಂಡಿಯನ್ ನೇವಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ, ಯುದ್ಧಾಭ್ಯಾಸವನ್ನು ಮಾಡ್ತಾ ಇದೆ ಇಂಡಿಯನ್ ನೇವಿ. ನಿನ್ನೆ ಬಹಳ ಮಜವಾದಂಥ ಒಂದು ಇನ್ಸಿಡೆಂಟ್ ಆಯಿತು. ಪಾಕಿಸ್ತಾನದ ನೇವಿ, ಪಾಕಿಸ್ತಾನದ ನೌಕಾಪಡೆ ಭಾರತದ ಒಂದು ವಿಮಾನವನ್ನು ನಾವು ಡಿಟೆಕ್ಟ್ ಮಾಡಿದ್ದೀವಿ ಅಂತ ಪೋಸ್ಟ್ ಕೊಡ್ತು ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಡಿಟೆಕ್ಟ್ ಮಾಡಿದ್ದೀವಿ ಅಂತ. ಭಾರತದ್ದು ಯುದ್ಧ ವಿಮಾನ ಅಲ್ಲ, ಸರ್ವೈಲೆನ್ಸ್ ವಿಮಾನ ಅಂತ ಹೇಳ್ತಾರೆ, ಅಂದರೆ ಗಸ್ತು ತಿರುಗುವಂಥ ವಿಮಾನ. ಅದು ಬರಿಗಣ್ಣಿಗೆ ಕಾಣಿಸುತ್ತೆ, ಬರಿಗಣ್ಣಿಗೆ ಕಾಣಿಸುವಂಥ ವಿಮಾನ ಅದು. ಬೋಯಿಂಗ್ ಅವರ 737 ವಿಮಾನ. ಅದನ್ನು ಇವರು ಫೋಟೋ ಎಲ್ಲ ತೆಗೆದು ನೋಡಿ ನಮ್ಮ ರಡಾರಿಗೆ ಸಿಕ್ಕಿದೆ, ನಾವು ಅವೇರ್ನೆಸ್ ಸ್ಥಿತಿಯಲ್ಲಿದ್ದೀವಿ ಅಂತ ಪೋಸ್ಟ್ ಕೊಡ್ತು ಟ್ವಿಟ್ಟರಲ್ಲಿ. ಆದರೆ ಈ ಕಡೆಯಿಂದ ಮಿಸೈಲ್ ಅಟ್ಯಾಕ್ ಆಗಿದ್ದು ಗೊತ್ತೇ ಆಗಲಿಲ್ಲ ಪಾಕಿಸ್ತಾನಕ್ಕೆ. ನೀವು ಬರಿಗಣ್ಣಿಗೆ ಕಾಣೋ ವಿಮಾನವನ್ನ ನಾವು ಟ್ರ್ಯಾಕ್ ಮಾಡಿದ್ದೀವಿ ಅಂತ ಪೋಸ್ಟ್ ಕೊಟ್ಟಂತ ಪಾಕಿಸ್ತಾನ ಮಿಸೈಲ್ ಅಟ್ಯಾಕ್ ಅನ್ನು ತಡೆಯೋದಕ್ಕೆ ಆಗಲಿಲ್ಲ ಕೈಯಲ್ಲಿ. ಹಿಂದೆ ಏರ್ ಸ್ಟ್ರೈಕ್ ಆದಾಗಲೂ ಕೂಡ ಇಂಥದ್ದೇ ಒಂದು ಮಜವಾದಂಥ ಇನ್ಸಿಡೆಂಟ್ ನಡೆಯಿತು. ಪಾಕಿಸ್ತಾನದ PAF, ಪಾಕಿಸ್ತಾನ ಏರ್ ಫೋರ್ಸು, ಅವರು ಒಂದು ಟ್ವೀಟ್ ಮಾಡಿದರು, ಸ್ಲೀಪ್ ಟೈಟ್ ಬಿಕಾಸ್ PAF ಇಸ್ ಅವೇರ್ ಅಂತ. ಅಂದರೆ ನಾವು ಎದ್ದಿದ್ದೀವಿ, ನೀವು ನೆಮ್ಮದಿಯಿಂದ ಮಲಗಿ ಅಂತ ಪಾಕಿಸ್ತಾನದ ನಾಗರಿಕರಿಗೆ ಹೇಳುತ್ತದು. ಅದೇ ದಿನ ಅಟ್ಯಾಕ್ ಆಯಿತು. ಅದೇ ದಿನ ಬಾಲಾಕೋಟ್ ಮೇಲೆ ಭಾರತ ಅಟ್ಯಾಕ್ ಮಾಡ್ತು. ಅಂದರೆ ಇವ್ರದ್ದು ಪೋಸ್ ಮಾತ್ರ ಅಂತ, ಬರೇ ಪೋಸ್ ಕೊಡೋದು, ನಾವು ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಅಂತ. ಬಟ್ ಭಾರತ ಏನು ಮಾಡಬೇಕಿತ್ತು ಅದನ್ನೇ ಮಾಡುತ್ತೆ ಮತ್ತು ಹೇಳದೇ ಮಾಡುತ್ತೆ. ಪಾಕಿಸ್ತಾನ ಹೇಳಿ 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 ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಈಗ ತನ್ನವರನ್ನ ಕಳಕೊಂಡು, ತಾನು ಮುದ್ದಾಡಿ ಪೋಷಿಸಿದ ಉಗ್ರರನ್ನ ಕಳಕೊಂಡು ಅಳುವಂಥ ಸ್ಥಿತಿಗೆ ಪಾಕಿಸ್ತಾನ ಬಂದು ತಲುಪಿದೆ. ಅಳ್ತಾ ಇದೆ ಪಾಕಿಸ್ತಾನ, ಅಯ್ಯೋ ನನ್ನ ಮಕ್ಕಳನ್ನು ನಾನು ಕಳ್ಕೊಂಡೆ, ಅಯ್ಯೋ ನನಗಿನ್ಯಾರು ದಿಕ್ಕು ಅನ್ನುವಂಥ ಸ್ಥಿತಿಗೆ ಪಾಕಿಸ್ತಾನ ತಲುಪಿದೆ. ಅದರಲ್ಲಿ LET, ಜೈಷೆ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದೀನ್, ಈ 3 ಉಗ್ರ ಸಂಘಟನೆಗಳು ಟಾರ್ಗೆಟ್ ಆಗಿದ್ದಾವೆ. ಪಾಕಿಸ್ತಾನ ವಿಷಸರ್ಪಗಳನ್ನು ತನ್ನ ಮನೆಯಲ್ಲಿ ಸಾಕಿ, ಈ ವಿಷಸರ್ಪಗಳು ಪಕ್ಕದ ಮನೆಯವನಿಗೆ ಮಾತ್ರ ಕಚ್ಚತ್ತೆ, ಪಕ್ಕದ ಮನೆಯವನಿಗೇ ಕಚ್ಚತ್ತೆ ಅಂತ ಭಾವಿಸಿತ್ತು ಮತ್ತು ಪಕ್ಕದ ಮನೆಗೆ ಅದನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು ನಿರಂತರವಾಗಿ. ಇವತ್ತು ವಿಷಸರ್ಪಗಳನ್ನು ಮಟ್ಟ ಹಾಕಲಾಗಿದೆ. ಪಾಕಿಸ್ತಾನದ ಗರ್ವ, ಪಾಕಿಸ್ತಾನದ ಅಹಂಕಾರ, ಅದಕ್ಕೂ ಕೂಡ ದೊಡ್ಡ ಪೆಟ್ಟು ಬಿದ್ದಿದೆ. ಇದರ ಜೊತೆಗೆ ಇನ್ನೊಂದು ರಾಷ್ಟ್ರದ ಅಹಂಕಾರಕ್ಕೂ ಪೆಟ್ಟು ಬಿದ್ದಿದೆ. ಆ ರಾಷ್ಟ್ರದ ಹೆಸರು ಚೀನಾ. ಯಾಕೆ ಅಂತ ನೀವು ಕೇಳಬಹುದು. ಯಾಕೆ ಚೀನಾದ ಅಹಂಕಾರಕ್ಕೆ ಹೆಂಗ್ರಿ ಪೆಟ್ಟು ಬಿತ್ತು? ಚೀನಾದ ಅಹಂಕಾರಕ್ಕೆ ಯಾಕೆ ಪೆಟ್ಟು ಬಿತ್ತು ಅಂತಂದರೆ, ಚೀನಾ ಕೊಟ್ಟಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇರೋದು ಪಾಕಿಸ್ತಾನದ ಬಳಿ HQ-9. ಅದರ ಎಫಿಷಿಯನ್ಸಿ ಎಷ್ಟು ಇವತ್ತು ಗೊತ್ತಾಯಿತು, ಜಗತ್ತಿಗೆ ಗೊತ್ತಾಯಿತು. ಚೀನಾದ ಯುದ್ಧೋಪಕರಣಗಳ ಹಣೆಬರ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದೆ ಇವತ್ತು. ಯಾಕಂತಂದರೆ ಇದೇ ಸ್ಕಾಲ್ಪ್ ಮಿಸೈಲನ್ನು ಬಳಸಿ ಉಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡಿತ್ತು. ಆದರೆ ರಷ್ಯಾದ S-400 ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ಮು ಆ ಸ್ಕಾಲ್ಪ್ ಮಿಸೈಲನ್ನು ಆಕಾಶದಲ್ಲೇ ಹೊಡೆದುರುಳಿಸು. ಆದರೆ ನಾವು ಅದೇ ಸ್ಕಾಲ್ಪ್ ಮಿಸೈಲನ್ನು ಬಳಸಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದರೆ ಅದನ್ನು ತಡೆಯೋದಕ್ಕೆ ಆಗಲಿಲ್ಲ ಪಾಕಿಸ್ತಾನಕ್ಕೆ. ಅಂದರೆ ಅವರು ಎಷ್ಟು ವೀಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಪಾಕಿಸ್ತಾನದ್ದು ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದೆ. ಚೀನಾವನ್ನು ನಂಬಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಉತ್ಕೃಷ್ಟ ದರ್ಜೆಯದ್ದು ಅಂತ ಪಾಕಿಸ್ತಾನ ಭಾವಿಸಿತ್ತು. ಇವತ್ತು ಪಾಕಿಸ್ತಾನದ ಅಹಂಕಾರಕ್ಕೂ ಚೀನಾದ ಅಹಂಕಾರಕ್ಕೂ ಪೆಟ್ಟು ಬಿದ್ದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.